ಪ್ರೈಸ್ ದಿ ಲಾರ್ಡ್. ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಈ ಲೆಂಟ್ ಡೇಸ್ನಲ್ಲಿ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಟ್ಸ್ ಮೂಲಕ ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ದೇವರು ಈ ಲೆಂಟ್ ಡೇಸ್ನಲ್ಲಿ ಅನೇಕ ನೂತನ ವಿಚಾರಗಳನ್ನ ತನ್ನ ವಾಕ್ಯವನ್ನು ಧ್ಯಾನಿಸುವುದರ ಮೂಲಕ ನಮಗೆ ಒದಗಿಸಿ ಕೊಡ್ತಾ ಇದ್ದಾರೆ. ಹೌದಲ್ವಾ? ನೀವೆಲ್ಲರೂ ಆ ವಾಕ್ಯವನ್ನು ಕೇಳಿಸಿಕೊಳ್ಳುವುದರ ಮೂಲಕ ಆಶೀರ್ವಾದ ಹೊಂದ್ಕೊಳ್ತಾ ಇದ್ದೀರಿ. ಸೊ ಅನೇಕ ನಮ್ಮ ಜೀವನದಲ್ಲಿ ಆತ್ಮಿಕವಾಗಿ ಬೆಳೆಯಲಿಕ್ಕೆ ಅನೇಕ ಬದಲಾವಣೆಗಳನ್ನು ನಾವು ಮಾಡಿಕೊಳ್ಳಲಿಕ್ಕೆ ದೇವರು ಕೃಪೆ ತೋರಿಸ್ತಾ ಇದ್ದಾರೆ ತನ್ನ ವಾಕ್ಯದ ಮೂಲಕ. ಆಮೇಲೆ ಸೊ ಅದೇ ರೀತಿಯಾಗಿ ಈ ದಿನ ದೇವರು ಒದಗಿಸಿಕೊಟ್ಟಂಥ ವಾಕ್ಯದ ಧಾನ್ಯಾಂಶದ ಮೂಲಕ ಈ ದಿನ ನಾವು ವಾಕ್ಯ ಸಂದೇಶಕ್ಕೆ ಹೋಗೋಣ. ವಾಕ್ಯದ ಅಂಶ ಇದು ನನ್ನ ರಕ್ತ. ಮತ್ತಾಯನು ಬರೆದ ಸುವಾರ್ತೆ 26ನೇ ಅಧ್ಯಾಯ 28ನೇ ವಚನವನ್ನು ನಾವು ಗಮನಿಸುವಾಗ, ಇದು ನನ್ನ ರಕ್ತ, ಇದು ಒಡಂಬಡಿಕೆಯ ರಕ್ತ, ಇದು ಪಾಪಗಳ ಕ್ಷಮೆಗಾಗಿ ಬಹು ಜನರಿಗೋಸ್ಕರ ಸುರಿಸಲ್ಪಡುವ ರಕ್ತ. ಆಮೇನ್. ಸರ್ವ ಪಾಪ ಪರಿಹಾರೋ ರಕ್ತ ಪ್ರೋಕ್ಷಣಂ ಅವಶ್ಯಕಂ ಎಂಬ ಸತ್ಯವಾದ ಮಾತನ್ನ ನನ್ನ ಪರಲೋಕದ ತಂದೆಯು ಸಾವಿರ ವರ್ಷಗಳ ಹಿಂದೆಯೇ ಈ ಸತ್ಯಾಂಶವನ್ನ ತಿಳಿಸಿಕೊಟ್ಟಂತ ದೇವರು. ಒಬ್ಬ ಮಾನವನ ಪಾಪ ಪರಿಹಾರ ಆಗಬೇಕಂದ್ರೆ ಒಂದು ರಕ್ತದಿಂದಲೇ ಸಾಧ್ಯ ಎಂಬುದಾಗಿ, ಅದು ಪರಿಶುದ್ಧವಾದ ರಕ್ತದಿಂದ ಮಾತ್ರವೇ ಒಬ್ಬ ಮಾನವನ ಪಾಪವು ಕ್ಷಮಿಸಲ್ಪಡಲಿಕ್ಕೆ ಸಾಧ್ಯ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ನಮ್ಮ ಪಿತೃಗಳ ಕಾಲದಲ್ಲಿ ನಾವು ನೋಡುವಾಗ, ಧರ್ಮಶಾಸ್ತ್ರದಲ್ಲಿ ನಾವು ನೋಡುವಾಗ, ಮಾನವರ ಪಾಪವನ್ನು ಕ್ಷಮಿಸಲ್ಪಡಲಿಕ್ಕೆ ನಾವು ಕುರಿ ಅಥವಾ ಆಡು ಅಥವಾ ಟಗರು ಈ ರೀತಿಯಾದ ಒಂದು ಪ್ರಾಣಿಗಳ ಮೂಲಕ ರಕ್ತವನ್ನು ಸುರಿಸುವುದರ ಮೂಲಕ ಆ ಪಾಪ ಪರಿಹಾರ ಆಗ್ತಿದೆ. ಪಾಪ ಪರಿಹಾರಕ ದೋಷ ಯಜ್ಞಗಳನ್ನ ನಾವು ಮಾಡ್ತಾ ಇದ್ದೇವೆ ಎಂಬುದಾಗಿ ಧರ್ಮಶಾಸ್ತ್ರದಲ್ಲಿ ನೋಡ್ತಾ ಇದ್ದೇವೆ. ಇದು ಯಾವುದಕ್ಕೆ ಸೂಚನೆ ಆಗಿದೆ ಗೊತ್ತಾ? ಯೇಸು ಕ್ರಿಸ್ತನು ಮುಂಬರುವ ದಿನದಲ್ಲಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರ್ಲಿಕ್ಕಿದ್ದಾರೆ. ಆ ಪರಿಶುದ್ಧ ದೇವರು ಬರ್ಲಿಕ್ಕಿದ್ದಾರೆ. ಆ ಪರಿಶುದ್ಧ ದೇವರು ಈ ಲೋಕಕ್ಕೆ ನರಾವತಾರವೆತ್ತಿ ಬಂದು ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸುವುದರ ಮೂಲಕ ಮಾನವನ ಪಾಪ ಪರಿಹಾರ ಆಗುತ್ತೆ ಎಂಬುದಾಗಿ ಈ ಒಂದು ಸೂಚನೆಗಾಗಿ ಧರ್ಮಶಾಸ್ತ್ರದಲ್ಲಿ ಪ್ರಾಣಿಗಳ ರಕ್ತದ ಮೂಲಕ ಆ ಒಂದು ಪಾಪ ಪರಿಹಾರ ಯಜ್ಞ ಅರ್ಥವನ್ನು ಮಾಡ್ತಾ ಇದ್ರು ಪ್ರಿಯರೇ. ಇದು ನಾವು ಗಮನಿಸಬೇಕಾದಂಥ ವಿಚಾರ. ಈಗಲೂ ಕೂಡ ಆ ಸತ್ಯವನ್ನು ಅರಿಯದೆ ಕ್ರಿಸ್ತನು ನಮಗಾಗಿ ಈ ಲೋಕಕ್ಕೆ ಬಂದು ತನ್ನ ಅಮೂಲ್ಯವಾದಂಥ ರಕ್ತವನ್ನು ಸಕಲ ಮಾನವ ಪಾಪ ಪರಿಹಾರಕ್ಕಾಗಿ ಆತನು ಸುರಿಸಿದ್ದಾನೆ ಎಂಬ ಸತ್ಯಾಂಶವನ್ನು ಅರಿತುಕೊಳ್ಳದೆ ಈಗಲೂ ಕೂಡ ಪ್ರಾಣಿಗಳ ಬಲಿಯನ್ನು ಕೊಡ್ತಾ ಇದ್ದಾರೆ. ಪಾಪ ಪರಿಹಾರಕ್ಕಾಗಿ ಎಲ್ಲೆಲ್ಲಿಗೋ ಹೋಗ್ತಾ ಇದ್ದಾರೆ, ಮುಳುಗ್ತಾ ಇದ್ದಾರೆ, ಎದ್ದೇಳ್ತಾ ಇದ್ದಾರೆ. ಆದ್ರೂ ಅದರಿಂದ ಯಾವ ಪ್ರಯೋಜನವೂ ಕೂಡ ಇಲ್ಲ. ಮಾನವನ ಪಾಪ ಹೋಗ್ಬೇಕಂದ್ರೆ ರಕ್ತ ಅವಶ್ಯ, ರಕ್ತ ಪ್ರೋಕ್ಷಣ ಅವಶ್ಯ. ಅದು ಕ್ರಿಸ್ತೇಸುವಿನ ಮಾತ್ರವೇ ಸಾಧ್ಯ ಪ್ರಿಯರೇ. ಆ ಕ್ರಿಸ್ತೇಸುವಿನ ಮೂಲಕ ಮಾತ್ರವೇ ಅಸಾಧ್ಯವಾಯಿತು. ಹಾಗಿದ್ರೆ ಕ್ರಿಸ್ತನು ನಮಗಾಗಿ ಸುರಿಸಿದ ರಕ್ತದ ಮೂಲಕ ಏನೆಲ್ಲ ಘನವಾದ ಕಾರ್ಯಗಳು, ಮಹತ್ ಕಾರ್ಯಗಳು ನಡೀತು ಎಂಬುದಾಗಿ ಒಂದದಾಗಿ ನಾವು ಈ ದಿನ ಧ್ಯಾನಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಆಮೇಲೆ ಮೊದಲಾಗಿ ನಾವು ನೋಡುವಾಗ, ಇಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 13-14ನೇ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹೋದ ಹೋರಿಗಳ ರಕ್ತವು ಹೊಲೆಯಾದವರ ಮೇಲೆ ಚೆಲ್ಲುವ ಕಡಸಿನ ಬೂದಿಯು ಶರೀರದ ಹೊಲೆಯನ್ನು ಹೋಗಲಾಡಿಸಿ ಪವಿತ್ರ ಮಾಡುವುದಾದರೆ, ನಿತ್ಯಾತ್ಮನಿಂದ ತನ್ನನ್ನು ತಾನೇ ನಿರ್ದೋಷಿಯನ್ನಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಎಷ್ಟೋ ಹೆಚ್ಚಾಗಿ ನಮ್ಮನ್ನು ನಿರ್ಜೀವ ಕರ್ಮಗಳಿಂದ ಬಿಡಿಸಿ ನಾವು ಜೀವವುಳ್ಳ ದೇವರನ್ನು ಆರಾಧಿಸುವವರಾಗುವಂತೆ ನಮ್ಮ ಮನಸ್ಸನ್ನು ಶುದ್ಧೀಕರಿಸುವುದಿಲ್ಲವೇ? ಕ್ರಿಸ್ತನ ರಕ್ತ ನಮ್ಮ ಪಾಪವನ್ನ ಶುದ್ಧಿ ಮಾಡುತ್ತೆ. ನಮ್ಮ ಎಲ್ಲ ನಿರ್ಜೀವ ಕರ್ಮಗಳಿಂದ ನಮಗೆ ಬಿಡಿಸಿ ದೇವರನ್ನ ಆರಾಧಿಸುವಂತೆ, ಸತ್ಯ ದೇವರನ್ನ ಅರಿತುಕೊಳ್ಳುವಂತೆ ಮಾಡುವಂಥದ್ದೇ ಕ್ರಿಸ್ತನ ರಕ್ತವಾಗಿದೆ ಪ್ರಿಯರೇ. ಮನುಷ್ಯರ ಪಾಪ ಪರಿಹಾರ ಆಗ್ಬೇಕಂದ್ರೆ ಕ್ರಿಸ್ತನ ರಕ್ತ ಅತ್ಯವಶ್ಯ. ಹೌದು, ಕ್ರಿಸ್ತನ ರಕ್ತದಿಂದ ಅಲ್ಲದೆ ಬೇರೆ ಯಾವುದರಿಂದಲೂ ಮನುಷ್ಯನ ಪಾಪ ಪರಿಹಾರ ಆಗುವುದಿಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಪ್ರಿಯರೇ. ಅದಕ್ಕಾಗಿ ಪರಲೋಕದಲ್ಲಿ ರೂಢನಾದಂಥ ನನ್ನ ಕ್ರಿಸ್ತನು ಈ ಲೋಕಕ್ಕೆ ನಮಗಾಗಿ, ನನಗಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ ನಮ್ಮ ಪಾಪ ಭಾರವನ್ನು ಹೊತ್ತಿಕೊಳ್ಳುವುದಕ್ಕಾಗಿ ಈ ಲೋಕಕ್ಕೆ ಬಂದಿರುವುದು. 2024 ವರ್ಷಗಳ ಹಿಂದೆ ನನ್ನ ಕ್ರಿಸ್ತ ನಮಗಾಗಿ ಬಂದರು.
ಈ ಲೋಕಕ್ಕೆ. ಎಷ್ಟೋ ಅವಮಾನಗಳನ್ನ ಭರಿಸಿದ್ರು, ಎಷ್ಟೋ ನಿಂದೆಗಳನ್ನು ಹೊಂದಿಕೊಂಡ್ರು, ಎಷ್ಟೋ ಗಾಯಗಳಾಯಿತು ಆತನಿಗೆ. ಆತನನ್ನ ಪರಿಹಾಸ್ಯ ಮಾಡಿದ್ರು. ಇದೆಲ್ಲವನ್ನ ಭರಿಸಿದ್ದು ನನಗೋಸ್ಕರ, ನಮಗೋಸ್ಕರ. ನಮ್ಮ ಪಾಪಗಳು ಪರಿಹಾರ ಆಗಬೇಕೆಂಬುದಾಗಿ, ನಾವು ನಿತ್ಯ ರಾಜ್ಯಕ್ಕೆ ವಾರಸುದಾರರಾಗಬೇಕೆಂಬುದಾಗಿ, ನಮ್ಮ ಪರಲೋಕ ತಂದೆಯೊಟ್ಟಿಗೆ ನಾವು ಐಕ್ಯವಾಗಬೇಕೆಂಬುದಾಗಿ, ಮರಣದಿಂದ ನಾವು ತಪ್ಪಿಸಿಕೊಳ್ಬೇಕೆಂಬುದಾಗಿ. ಆಮೇನ್. ಯಾವ ಒಂದು ಆತ್ಮವು ಕೂಡ ನಶಿಸಬಾರದು ಎಂಬುದಾಗಿ ದೇವರು ಆಲೋಚನೆ ಮಾಡ್ತಾರೆ. ಪ್ರಿಯರೇ, ನಿಮ್ಮಲ್ಲಿ ಇನ್ನೂ ಯಾರ್ಯಾರು ರಕ್ಷಣೆ ಹೊಂದಲಿಲ್ವೋ, ಯೇಸುವಿನ ರಕ್ತ ನಿಮಗಾಗಿ ಕಾತಿದೆ. ಪಾಪಗಳಿಂದ ಬಿಡುಗಡೆ. ಅಯ್ಯೋ, ನಾನು ಪರಮ ಪಾಪಿ, ಈ ಪಾಪವನ್ನು ಯಾರು ಕ್ಷಮಿಸ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನೆನೆಸ್ತಾ ಇದ್ದೀರಾ? ಮನುಷ್ಯರು ಕ್ಷಮಿಸದೆ ಹೋಗಿರಬಹುದು, ಆದರೆ ನಿನ್ನನ್ನು ಪ್ರೀತಿಸುವಂತ ಜೀವವುಳ್ಳ ದೇವರು ನಿನಗಾಗಿ ರಕ್ತವನ್ನು ಸುರಿಸ್ತಾರೆ. ಎಂತಹ ಪಾಪವಾಗಿ ಆಗಿರ್ಬೋದು, ಎಂಥ ಘೋರ ಪಾಪವೇ ಆಗಿರ್ಬೋದು, ನಮ್ಮ ಕರ್ತಾದಿ ಕರ್ತನು ಆ ಪಾಪವನ್ನು ಕ್ಷಮಿಸಲಿಕ್ಕೆ ಸಾಧ್ಯ. ನಿನಗೋಸ್ಕರವಾಗಿ ಆ ರಕ್ತವು ಸುರಿಸಲ್ಪಟ್ಟಿದೆ. ನಿನ್ನ ಪಾಪ ಪರಿಹಾರಕ್ಕಾಗಿ ನನ್ನ ಕ್ರಿಸ್ತನು ಆ ಶಿಲುಬೆಯಲ್ಲಿ ಮರಣಿಸಿದ್ರು, ರಕ್ತವನ್ನ ಸುರಿಸಿದ್ರು. ಪ್ರಿಯರೇ, ಆಮೇನ್. ಮೊದಲನೇದಾಗಿ ಯೇಸುವಿನ ರಕ್ತ ನಮ್ಮ ಪಾಪಗಳನ್ನ ಕ್ಷಮಾಪಣೆ ಕೊಡುತ್ತೆ. ಯೇಸುವಿನ ರಕ್ತ ನಮ್ಮ ಪಾಪಗಳಿಂದ ಪರಿಹಾರ ಮಾಡುತ್ತೆ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ವಾಕ್ಯ ಭಾಗವನ್ನು ನಾವು ನೋಡುವಾಗ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 13ನೇ ವಚನ, ಈಗಲಾದರೂ ಮೊದಲು ದೂರವಾಗಿದ್ದ ನೀವು ಕ್ರಿಸ್ತ ಯೇಸುವನ್ನು ಸೇರಿದವರಾಗಿದ್ದು ಆತನ ರಕ್ತದ ಮೂಲಕ ಸಮೀಪಸ್ಥರಾಗಿದ್ದೀರಿ. ಆಮೇನ್. ಹೌದು, ನಮ್ಮ ಪಾಪದ ನಿಮಿತ್ತ, ನಾವು ಮಾಡಿದಂಥ ದುಷ್ಕಾರ್ಯಗಳ ನಿಮಿತ್ತ, ನಾವು ಆಲೋಚಿಸಿದ ದುರಾಲೋಚನೆಗಳ ನಿಮಿತ್ತ, ನಾವು ನಡೆದಂಥ ಒಂದು ಪಾಪದ ಒಂದು ಕಾರ್ಯದ ನಿಮಿತ್ತ, ಮಾಡಿದಂಥ ಪಾಪದ ಕಾರ್ಯ, ನೋಟ ಆಗಿರ್ಬೋದು, ಮಾತಾಗಿರ್ಬೋದು, ಕೇಳಿಸಿಕೊಳ್ಳೋದಾಗಿರ್ಬೋದು, ನಡತೆ ಆಗಿರ್ಬೋದು, ಇದೆಲ್ಲದರಿಂದ ನಾವು ಮರಣಕ್ಕೆ ಗುರಿಯಾಗಿದ್ವಿ. ನಾವು ದೇವರಿಗೆ ಎಷ್ಟೋ ದೂರ ಆಗಿದ್ವಿ. ನಾವು ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ಪಾಪಗಳು ನಿಮ್ಮ ಸ್ವರವನ್ನು ಕೇಳಿಸಿಕೊಳ್ಳಲಾಗದಂತೆ ನನಗೆ ಅಡ್ಡುಗೋಡೆಯಾಗಿದೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ನಿಮ್ಮ ಸ್ವರ ನನಗೆ ಕೇಳಿಸಿಕೊಳ್ಳಲಾಗದಂತೆ ನಿಮ್ಮ ಪಾಪಗಳು ನನಗೆ ಅಡ್ಡುಗೋಡೆಯಾಗಿದೆ, ನಿಮ್ಮ ಸ್ವರ ಕೇಳಿಸ್ತಾ ಇಲ್ಲ ಎಂಬುದಾಗಿ ದೇವರು ಹೇಳ್ತಾ ಇದ್ದಾರೆ. ದೇವರಿಗೆ ದೂರವಾದ್ವಿ. ಆದರೆ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬರುವುದರ ಮೂಲಕವಾಗಿ, ಯೇಸು ಕ್ರಿಸ್ತನು ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದರ ಮೂಲಕವಾಗಿ, ಯೇಸು ಕ್ರಿಸ್ತನು ನನಗಾಗಿ, ನಮಗಾಗಿ, ನಮ್ಮೆಲ್ಲರಿಗೋಸ್ಕರವಾಗಿ ತನ್ನ ರಕ್ತವನ್ನು ಸುರಿಸುವುದರ ಮೂಲಕವಾಗಿ ಮತ್ತೆ ನಮ್ಮ ಪರಲೋಕದ ತಂದೆಗೆ ನಾವು ಐಕ್ಯವಾದ್ವಿ. ಮತ್ತೆ ನಮ್ಮ ಪರಲೋಕ ತಂದೆಯಲ್ಲಿ ನಾವು ಸಮಾಧಾನ ಹೊಂದಿಕೊಂಡ್ವಿ. ಮತ್ತೆ ನಮ್ಮ ಪರಲೋಕದ ತಂದೆಗೆ ನಾವು ಸಮೀಪಸ್ಥರಾದ್ವಿ. ದೂರವಾದಂತೆ ನಮ್ಮನ್ನ ಕ್ರಿಸ್ತನ ರಕ್ತ ಪರಲೋಕ ತಂದೆಗೆ ಸಮೀಪಸ್ಥರನ್ನಾಗಿ ಮಾಡಿತ್ತು. ಆಮೇನ್. ಹಲ್ಲೆಲೂಯಾ. ಎಸ್, ಪರಲೋಕದ ತಂದೆ ಒಟ್ಟಿಗೆ ಈಗ ಅಪ್ಪ ಎಂಬುದಾಗಿ ಕೂಗಲಿಕ್ಕೆ ದೇವ್ರ ಕೃಪೆ ಒದಗಿಸಿಕೊಟ್ಟಿದೆ. ಯಾಕೆ ಗೊತ್ತಾ? ಯಾವ್ದ್ರಿಂದ ಗೊತ್ತಾ? ಕ್ರಿಸ್ತನ ರಕ್ತದಿಂದ. ಅದೇ ರೀತಿ 3ನೇ ಕಾರ್ಯವನ್ನು ನೋಡುವಾಗ 1ನೇ ಪೇತ್ರ 1ನೇ ಅಧ್ಯಾಯ 18-19 ವಾಕ್ಯಗಳನ್ನು ಓದಿಕೊಳ್ಳೋಣ. ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ. ನಮ್ಮ ವ್ಯರ್ಥವಾದ ನಡವಳಿಕೆಯಿಂದಲೋ, ಬೆಳ್ಳಿ ಬಂಗಾರದಿಂದಲೋ, ಮಾಡುವಂಥ ಪುಣ್ಯ ಕಾರ್ಯಗಳಿಂದಲೋ, ನಮ್ಮ ಪಿತೃಗಳು ನಮಗಾಗಿ ಮಾಡಿದ ಪುಣ್ಯ ಕಾರ್ಯಗಳಿಂದಲೋ ನಾವು ವಿಮೋಚಿಸಲ್ಪಟ್ಟಿಲ್ಲ. ನಾವು ಪರಲೋಕ ರಾಜ್ಯಕ್ಕೂ ವಾರಸುದಾರರು ಕೂಡ ಆಗೋದಿಲ್ಲ. ಅನೇಕರಿಗೆ ಆಲೋಚನೆ ಇದೆ, ನಮ್ಮ ಪಿತೃಗಳು ಒಳ್ಳೆ ಕಾರ್ಯಗಳು ಮಾಡಿದ್ದಾರೆ, ನಾನು ಅದರ ನಿಮಿತ್ತ ಪರಲೋಕಕ್ಕೆ ಹೋಗ್ತೇನೆ, ನಾನು ಒಳ್ಳೆ ಕಾರ್ಯಗಳನ್ನ ಮಾಡಿದ್ದೇನೆ, ಅದರ ನಿಮಿತ್ತ ಪರಲೋಕಕ್ಕೆ ಹೋಗ್ತೇನೆ. ಎಲ್ಲ ಪ್ರಿಯರೇ, ಯೇಸುವಿನ ರಕ್ತವು ಮಾತ್ರವೇ ನಮ್ಮನ್ನ ನಿತ್ಯ ರಾಜ್ಯಕ್ಕೆ ಸೇರಿಸಲಿಕ್ಕೆ ಸಾಧ್ಯ. ಯೇಸುವಿನ ರಕ್ತದಿಂದ ಮಾತ್ರವೇ ನಾವು ವಿಮೋಚನೆ ಹೊಂದಲಿಕ್ಕೆ ಸಾಧ್ಯ. ಯೇಸುವಿನ ರಕ್ತದಿಂದ ಮಾತ್ರವೇ ನಾವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. ಯೇಸುವಿನ ರಕ್ತದಲ್ಲಿ ಜಯ, ಯೇಸುವಿನ ರಕ್ತದಲ್ಲಿ ಫಲ, ಯೇಸುವಿನ ರಕ್ತ ನಿತ್ಯ ಜೀವ. ಆಮೇನ್. ಆ ಒಂದು ನಿತ್ಯ ಜೀವದಲ್ಲಿ ನಾವು ಹೊಂದಿಕೊಳ್ಬೇಕಂದ್ರೆ ಕ್ರಿಸ್ತನ ರಕ್ತ ನಮಗೆ ಅತ್ಯವಶ್ಯ. ಅದಕ್ಕಾಗಿ ಯೇಸು ಕ್ರಿಸ್ತ ನಮಗಾಗಿ ಈ ಲೋಕಕ್ಕೆ ಬಂದು ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆಮೇನ್. ಹಾಲೆಲೂಯಾ. ತನ್ನ ರಕ್ತದಿಂದಲೇ
ನಮಗೆ ಪಾಪ ಪರಿಹಾರ ತನ್ನ ರಕ್ತದಿಂದಲೇ ನಾವು ದೇವರಿಗೆ ಸಮೀಪಸ್ಥರಾದ್ವಿ. ತನ್ನ ರಕ್ತದಿಂದಲೇ ನಮಗೆ ವಿಮೋಚನೆ ದೊರೆಯುತ್ತಿದೆ ಪ್ರಿಯರೇ. ಇನ್ನು ಅನೇಕ ಅಂಶಗಳಿದೆ, ಅದನ್ನು ನಾವು ಮುಂದಿನ ಭಾಗದಲ್ಲಿ ನಾವು ಧ್ಯಾನಿಸಿಕೊಳ್ಳೋಣ. ದೇವರು ಇನ್ನೂ ಹೆಚ್ಚಾಗಿ ತನ್ನ ವಾಕ್ಯದಲ್ಲಿ ಇನ್ನೂ ಬಲವಾಗಿ ನಾವು ನೆಲೆಗೊಳ್ಳುವಂತೆ ನಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರಾರ್ಥಿಸಿಕೊಳ್ಳೋಣ. ಪರಿಶುದ್ಧನಾದಂಥ ದೇವರೇ, ಅಪ್ಪ, ನಮ್ಮ ಪಾಪ ಪರಿಹಾರ ಆಗಬೇಕಂದ್ರೆ ನಿನ್ನ ರಕ್ತ ಅತ್ಯವಶ್ಯವಾಗಿತ್ತು ಸ್ವಾಮಿ. ಅಪ್ಪ, ಇನ್ನೂ ಕರ್ತನೆ ಅಪ್ಪ ಈ ವಾಕ್ಯವನ್ನು ಕೇಳಿಸಿಕೊಳ್ತಾ ಇರುವಂಥ ಅಪ್ಪ ಅವರಲ್ಲಿ ಇನ್ನೂ ಪಾಪ ಪರಿಹಾರ ಆಗದೆ ಕರ್ತನೆ ಅಪ್ಪ, ನನ್ನ ಒಂದು ಪಾಪಕ್ಕೆ ಕ್ಷಮಾಪಣೆ ಎಲ್ಲಿ ಎಂಬುದಾಗಿ ಅಪ್ಪ ಎದುರು ನೋಡುವಾಗ ನನ್ನ ರಕ್ತವೇ ಎಂಬುದಾಗಿ ನೀವು ತಿಳಿಸ್ಕೊಡ್ತಾ ಇರೋದಕ್ಕಾಗಿ ಸ್ತೋತ್ರ. ರಕ್ತದಿಂದ ಪ್ರತಿಯೊಬ್ಬರನ್ನ ಶುದ್ಧೀಕರಿಸಿ ನಡೆಸು. ಸಮಸ್ತ ಕರಗಳಿಗೆ ಒಪ್ಪಿಸಿಕೊಟ್ಟು ಬೇಡಿ ಹೊಂದಿದ್ದೇವೆ ಜೀವಳ ಪರಲೋಕದ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.